ಸದಾ ದೇವರನ್ನು ಸ್ಮರಿಸುವವರಿಗೆ, ಪೂಜಿಸುವವರಿಗೆ ಕಷ್ಟಗಳು, ದುರಾದೃಷ್ಟವು, ದರಿದ್ರವು ಹೆಚ್ಚಾಗಿ ನಿಮ್ಮ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ತುಂಬಾ ಮಂದಿ ಹೀಗೆ ಅಂದುಕೊಂಡೇ ಇರುತ್ತಾರಾ? ದೇವರನ್ನು ಹೆಚ್ಚಾಗಿ ಪೂಜಿಸುತ್ತೀವಿ, ನಿತ್ಯವೂ ದೇವರನ್ನು ನೆನೆದು ಆರಾಧಿಸುತ್ತಿರುತ್ತೀವಿ, ನಮಗೆ ಏತಕ್ಕಾಗಿ ದೇವರು ಇಷ್ಟು ಕಷ್ಟಗಳು ಹೆಚ್ಚಾಗಿ ಕೊಡುತ್ತಿದ್ದಾರೆ? ಕೆಲವರು ದೇವರಿಗೆ ಕೈಯನ್ನು ಸಹ ಮುಗಿಯುವುದಿಲ್ಲ, ದೇವರಿಗೆ ಒಂದು ಕಡ್ಡಿಯನ್ನು ಹಚ್ಚುವುದಿಲ್ಲ, ಪಾಪಗಳು ಮಾಡುತ್ತಾನೇ ಇರುತ್ತಾರೆ, ಅವರುಗಳಿಗೆ ಎಲ್ಲಾನೂ ಒಳ್ಳೆಯದ್ದೇ ಆಗುತ್ತದೆ ಎಂದು ಅಂದುಕೊಳ್ಳುತ್ತೀರಿ. ಇದಕ್ಕೆ ಉತ್ತರ ಇಲ್ಲಿದೆ. ಒಂದು ದಿನ ಒಬ್ಬ ಭಕ್ತನು ಆ ಮಹಾವಿಷ್ಣುವನ್ನು ಕುರಿತು ಹೀಗೆ ಪ್ರಶ್ನಿಸಿದ. ದೇವರೇ, ಏತಕ್ಕಾಗಿ ನೀವು ಹೆಚ್ಚಾಗಿ ಪೂಜಿಸುವವರನ್ನು, ನಿತ್ಯ ನಿಮ್ಮ ಸ್ಮರಣೆ ಮಾಡುವವರಿಗೆ ದುಃಖವನ್ನು ಕೊಡುತ್ತೀಯಾ? ನಿಮಗೆ ಒಂದು ದೀಪವನ್ನು ಹಚ್ಚುವುದಿಲ್ಲ, ಅಗರಬತ್ತಿಯನ್ನು ಹಚ್ಚುವುದಿಲ್ಲ, ಒಬ್ಬರಿಗೆ ದಾನವನ್ನು ಮಾಡುವುದಿಲ್ಲ, ಅಂಥವರು ಸುಖವಾಗಿಯೇ ಇರುತ್ತಾರೆ ಎಂದು ಕೇಳಿದ. ಆಗ ಮಹಾವಿಷ್ಣುವು ನಿನ್ನ ಹಾಗೆ ಒಂದು ಬಾರಿ ನಾರದರು ಹೀಗೆ ಪ್ರಶ್ನಿಸಿದರು. ಆಗ ಮಹಾವಿಷ್ಣುವು ನಾರದರನ್ನು ಕುರಿತು ಹೀಗೆಂದು ಹೇಳುತ್ತಾರೆ. ನಾರದ, ನಾವಿಬ್ಬರೂ ಬ್ರಾಹ್ಮಣರ ಬಟ್ಟೆಗಳನ್ನು ಧರಿಸಿ ಭೂಲೋಕಕ್ಕೆ ಹೋಗಿ ಸಂಚರಿಸಿ ಬರೋಣ ಎಂದು ಹೇಳಿದರು. ಆಗ ನಾರದರು, ಮಹಾವಿಷ್ಣುವು ಬ್ರಾಹ್ಮಣರ ಬಟ್ಟೆಗಳನ್ನು ಧರಿಸಿ ಭೂಲೋಕವನ್ನು ಸಂಚರಿಸುತ್ತಿರಲು ಅವರ ಎದುರಿಗೆ ದೊಡ್ಡ ಮನೆಯೆಂದು ನೋಡಿದರು. ಅಲ್ಲಿಗೆ ಹೋಗಿ ಮಹಾವಿಷ್ಣುವು ಹೀಗೆ ಕರೆದರು. ತುಂಬಾ ಹಸಿವಾಗಿದೆ, ತಿನ್ನಲು ಏನಾದರೂ ಇದ್ದರೆ ಕೊಡಿ ಎಂದು ಕೇಳುತ್ತಂತೆಯೇ ಆ ಮನೆಯಲ್ಲಿನ ಸೇಟು ಹೊರಗೆ ಬಂದು ಏನು ಎಂದು ಕೇಳಿದನು. ಆಗ ಮಹಾವಿಷ್ಣುವು, ನಮಗೆ ತುಂಬಾ ಹಸಿವಾಗಿದೆ, ತಿನ್ನಲು ಏನನ್ನಾದರೂ ಕೊಡುತ್ತೀರಾ ಎಂದು ಕೇಳಲು ಸೇಟು, ನಿಮ್ಮ ತಂದೆಯ ಹಣವನ್ನು ಇಲ್ಲಿ ಇಟ್ಟಿದ್ದೀರಾ, ನಿಮಗೆ ಕೊಡಲು ಕೊಡಿ ಕೊಡಿ ಎಂದು ಕೇಳಲು, ಹೋಗಿ ಹೋಗಿ, ನಾವೇ ಭಿಕ್ಷೆ ಕೊಡಿ ಎಂದು ಕೇಳುತ್ತೇವೆ, ಹೊರಡಿ ಹೊರಡಿ ಎಂದು ಆಚೆಗೆ ತಳ್ಳುತ್ತಾನೆ ಆ ಸೇಟು. ಆಗ ನಾರದನು ಶ್ರೀ ಮಹಾವಿಷ್ಣುವನ್ನು ಕೈ ಹಿಡಿದು ಆಚೆಗೆ ಕರೆತಂದು, ಆ ಸೇಟು ಎಷ್ಟು ಅವಮಾನವನ್ನು ಮಾಡಿದ, ನೀವು ಏನು ಅನ್ನಲೇ ಇಲ್ಲ, ನೀವು ಅವನನ್ನು ಶಪಿಸಿ ಎಂದು ಕೋರಿದರು. ಆಗ ಶ್ರೀ ಮಹಾವಿಷ್ಣುವು ತನ್ನ 2 ಕೈಗಳನ್ನು ಮೇಲಕ್ಕೆ ಎತ್ತಿ, ನಿನಗೆ 4 ದಿಕ್ಕಿನಿಂದಲೂ ಹೆಚ್ಚಾಗಿ ಹಣ ಬರಲಿ, ನಿನ್ನ ವ್ಯಾಪಾರ ವೃದ್ಧಿಸಲಿ, ನಿನ್ನ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲಿ ಎಂದು ಆಶೀರ್ವದಿಸಿದರು. ಆಗ ನಾರದರು ಶ್ರೀ ಮಹಾವಿಷ್ಣುವಿನ ಕೈಗಳನ್ನು ಹಿಡಿದು, ನಿಮ್ಮನ್ನ ಬೈದು ಹೊರಟು ಹೋಗು ಎಂದು ಎಷ್ಟು ಮಾತುಗಳನ್ನ ಆಡಿದ, ಎಷ್ಟು ಅವಮಾನ ಮಾಡಿದ, ನೀವೇನು ಇನ್ನೂ ಲಕ್ಷ್ಮೀ ವೃದ್ಧಿಸಲಿ ಎಂದು ಹೇಳುತ್ತಿದ್ದೀರಿ. ಶ್ರೀ ಮಹಾವಿಷ್ಣುವು, ನಡಿ, ನಾರದ ಮುಂದೆ ಹೋಗೋಣ ಎಂದು ಹೇಳಿ ಮುಂದೆ ನಡೆದರು. ಹೀಗೆ ಹೋಗುತ್ತಿರಲು ಮುಂದೆ ಅವರ ಕಣ್ಣಿಗೆ ಒಂದು ಚಿಕ್ಕದಾದ ಗುಡಿಸಲು ಕಾಣಿಸಿತು. ಅದರಲ್ಲಿ ತುಂಬಾ ವಯಸ್ಸಾದ ಅಜ್ಜಿಯು ಕುಳಿತಿದ್ದಳು. ಆಗ ಅವರು, ತಾಯಿ ಭಿಕ್ಷೆ ಕೊಡಿ, ತುಂಬಾ ಹಸಿವಾಗಿದೆ, ತಿನ್ನಲು ಏನಾದರೂ ಕೊಡಿ ತಾಯಿ ಎಂದು ಕೇಳಿದರು. ಆಗ ಅಜ್ಜಿಯು, ಸ್ವಾಮಿ, ನನ್ನ ಹತ್ತಿರ ತಿನ್ನಲು ಏನೂ ಇಲ್ಲ, ನಾನು ಒಂದು ಹಸುವನ್ನ ಸಾಕಿದ್ದೇನೆ, ಅದರ ಸೇವೆ ಮಾಡುವುದರಿಂದ ಅದು ನನಗೆ ಪ್ರತಿದಿನ ಹಾಲನ್ನ ಕೊಡುತ್ತದೆ, ಹಾಲು ಮಾತ್ರ ಇದೆ, ಒಳಗೆ ಬನ್ನಿ ಎಂದು ಕುಳಿತುಕೊಳ್ಳಲು ಹಾಸನವನ್ನು ಹಾಕಿ ಕುಳಿಸಿದಳು. ಅವರಿಗೆ ಹಾಲನ್ನು ತಂದು ಕೊಟ್ಟಳು. ಆಗ ನಾರದು, ಸ್ವಾಮಿ, ಎಷ್ಟು ಒಳ್ಳೆಯ ತಾಯಿ, ಹಾಸನವನ್ನು ಹಾಕಿ ಕುಳಿಸಿ ತನಗೆ ಇದ್ದ ಹಾಲನ್ನು ನಮ್ಮ ಹಸಿವನ್ನು ನೀಗಿಸಲು ಹಾಲು ನೀಡಿದಳು, ಆ ತಾಯಿಯನ್ನ ಆಶೀರ್ವದಿಸಿ ಎಂದು ನಾರದರು ಹೇಳಿದಳು. ಆಗ ಶ್ರೀ ಮಹಾವಿಷ್ಣುವು ತನ್ನ 2 ಕೈಗಳಲ್ಲಿ ಆ ಹಸುವು ಸಾಯಲಿ ಎಂದು ಆಶೀರ್ವದಿಸಿದಳು. ನಾರದರು, ನಿಮ್ಮ ನಡವಳಿಕೆ ನನಗೆ ಇಷ್ಟವಾಗಲಿಲ್ಲ, ಅವಮಾನಿಸಿದ ಆ ಸೇಟುವನ್ನು ಇನ್ನೂ ಧನವಂತನಾಗು ಎಂದು ಆಶೀರ್ವದಿಸಿದೆ, ಈ ತಾಯಿಯು ನಮ್ಮ ಹಸಿವನ್ನು ನೀಗಿಸಲು ಹಾಲನ್ನು ಕೊಟ್ಟಲು, ಈ ತಾಯಿಗೆ ಹಸುವು ಸಾಯಲಿ ಎಂದು ಆಶೀರ್ವದಿಸುತ್ತಿದ್ದೀರಾ ಎಂದು ಕೇಳಿದರು. ಆಗ ಶ್ರೀ ಮಹಾವಿಷ್ಣುವು, ನಾರದ, ನೀನು ನನ್ನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ನಾರದರು, ನಿಮ್ಮ ಲೀಲೆಗಳು ನನಗೆ ಅರ್ಥವಾಗುತ್ತಿಲ್ಲ, ನೀವೇ ಹೇಳಿ ಎಂದು ಕೇಳಿದರು. ಆಗ ಶ್ರೀ ಮಹಾವಿಷ್ಣುವು, ಈ ವಯಸ್ಸಾದ ತಾಯಿಯು ಪ್ರತಿದಿನವೂ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾಳೆ, ಪ್ರತಿ ಸಮಯವೂ ಸಹ ನನ್ನನ್ನು ನೆನೆಯುತ್ತಿರುತ್ತಾಳೆ, ಅನ್ನ ಮನೆಯಲ್ಲಿ ಇರುವ ಹಸುವನ್ನು ತುಂಬಾ ಪ್ರೀತಿಯಿಂದ ನೋಡುತ್ತಾಳೆ, ತನ್ನ ಮನಸ್ಸೆಲ್ಲವೂ ಆ ಹಸುವಿನ ಮೇಲೆಯೇ ಇದೆ, ಅದಕ್ಕೆ ಸೇವೆಯನ್ನು ಮಾಡುತ್ತಾಳೆ, ತಾನು ಸಾಯುವ ಸಮಯದಲ್ಲಿ ತುಂಬಾ ಬಾಧೆಯನ್ನು ಪಡುತ್ತಾಳೆ, ತಾನು ಸತ್ರೆ ತನ್ನ ಹಸುವು ಏನೂ ಆಗುತ್ತದೆಯೋ ಎಂದು ಹಸುವಿನ ಮೇಲೆ ಆಲೋಚನೆಯಲ್ಲಿ ಸತ್ರೆ ಆಕೆ ಭಗವಂತನಲ್ಲಿ ಸೇರಲು ಸಾಧ್ಯವಾಗುವುದಿಲ್ಲ, ಅದಕ್ಕೆ ಆಕೆ ಸಾಯುವ ಮೊದಲು ಹಸು ಸಾಯಲಿ ಎಂದೇ ಎಂದರು ಶ್ರೀ ಮಹಾವಿಷ್ಣುವು. ಆಗ ನಾರದರು, ಇದು ನನಗೆ ಅರ್ಥವಾಯಿತು, ಆದರೆ ಆ ಸೇಟುವಿಗೆ ಏಕೆ ಅಷ್ಟು ಹಣವಂತನಾಗು ಎಂದು ವರವನ್ನು ಕೊಟ್ಟಿರಿ ಎಂದರು. ಆಗ ಶ್ರೀ ಮಹಾವಿಷ್ಣುವು, ಆತನಿಗೆ ಹಣದಲ್ಲಿ ಜಾಸ್ತಿ ವ್ಯಾಮೋಹವಿದೆ, ಅದಕ್ಕೆ ನಿನಗೆ ಹಣ ವೃದ್ಧಿಸಲಿ ಎಂದು ಆಶೀರ್ವದಿಸಿದೆ. ಇದರಿಂದ ಆತನು ಹಣವನ್ನು ಮೂಟೆಗಳನ್ನು ಕಟ್ಟಿ ಆತನು ಸಾಯುತ್ತಾನೆ. ಹಣದ ವ್ಯಾಮೋಹದಲ್ಲಿ, ಹಣದ ಆಲೋಚನೆಯಲ್ಲಿ ಸಾಯುತ್ತಾನೆ.
ಆತ ಸತ್ತ ನಂತರ ಒಂದು ಹಾವಾಗಿ ತನ್ನ ಸಂಪತ್ತಿನ ಹತ್ತಿರ ಇರುತ್ತಾನೆ. ಆತನು ಎಂದೂ ಭಗವಂತನ ಸುಖಲೋಕವು ಆತನಿಗೆ ಪ್ರಾಪ್ತಿಯಾಗುವುದಿಲ್ಲ ಎಂದರಿ ಶ್ರೀ ಮಹಾವಿಷ್ಣುವು. ಇದಕ್ಕೆ ಹೇಳುವುದು, ಯಾವಾಗ ಯಾರಿಗೆ ಏನು ಕೊಡಬೇಕೋ ಆ ಭಗವಂತನಿಗೆ ಗೊತ್ತಿದೆ. ನಮಗೆ ಎಷ್ಟು ಕಷ್ಟಗಳು ಬಂದರೂ ಸಹ ದೇವರ ಸ್ಮರಣೆಯನ್ನ ಮಾಡುತ್ತಾ ಮುಂದೆ ಸಾಗಬೇಕು. ಒಳ್ಳೆಯದನ್ನು ಮಾಡುವವರಿಗೆ ದೇವರು ಸದಾ ನಮ್ಮ ಹಿಂದೆ ಇರುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.